ನಮಸ್ಕಾರ ವೀಕ್ಷಕರೇ. ಇವತ್ತು ಶ್ರೀರಾಮನವಮಿ. ಆ್ಯಕ್ಚುಲಿ ಮುಹೂರ್ತ ನಿನ್ನೆಯಿಂದನೇ ಸ್ಟಾರ್ಟ್ ಆಯಿತು. ನಾನು ನಿನ್ನೆನೇ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ತಿಂದು ಆಚರಣೆ ಮಾಡಾಯಿತು. ಆದರೆ ಇವತ್ತು ಎಲ್ಲ ಕಡೆ ಭರ್ಜರಿ ಆಚರಣೆ ಶ್ರೀರಾಮನವಮಿದು. ಸೊ ಬನ್ನಿ ಹೋಗೋಣ ಆಚೆ ಕಡೆ. ಒಂದು ಎಲ್ಲ ಕಡೆ ಯಾವ್ಯಾವ ಥರ ಭರ್ಜರಿ ಪ್ರಸಾದಗಳು ಪಾಂಕ್ಗಳು ಪ್ರಿಪೇರ್ ಆಗ್ತದೆ, ಯಾವ ಥರ ಪೂಜೆ ನಡೀತಾ ಇದೆ ಅನ್ನೋದು ನೋಡ್ಕೊಂಬರೋಣ ಬನ್ನಿ. ಜೈ ಶ್ರೀರಾಮ್. ನಮಸ್ಕಾರ ವೀಕ್ಷಕರಿಗೆ. ನೀವೀಗ ನೋಡ್ತಾ ಇರೋದು ಇಲ್ಲೊಂದು ಪುಟ್ಟ ಗುಡಿ ರೋಡ್ ಸೈಡಲ್ಲಿ. ಇಲ್ಲಿ ಪುಟ್ಟ ದೇವಸ್ಥಾನ ಇದೆ. ಹಲವಾರು ವರ್ಷಗಳಿಂದ ನಮ್ಮ ಭಾರತ ಯಾಕೆ ಇಷ್ಟು ಸುಂದರವಾಗಿದೆ, ನಮ್ಮ ಬೆಂಗಳೂರು ಯಾಕೆ ಇಷ್ಟು ಚೆನ್ನಾಗಿದೆ ಅಂತಂದರೆ ಈ ಫ್ರೀಡಮಿಂದನೇ. ನೋಡಿ, ಇಷ್ಟು ಪುಟ್ಟ ಗುಡಿ ರೋಡ್ ಸೈಡಲ್ಲೇ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಸುಂದರವಾಗಿರೋ ಶ್ರೀಕೃಷ್ಣನ ವಿಗ್ರಹ, ಇಲ್ಲಿ ಶಿವಪ್ಪನ ವಿಗ್ರಹ, ವಿಘ್ನೇಶ್ವರ, ನಾಗೇಶ್ವರ, ಶಿವಪ್ಪ ಎಲ್ಲನೂ ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಪಲ್ ಅಲ್ವಾ ಲೈಫು, ಇದರಲ್ಲೇ ಗೊತ್ತಾಗತ್ತೆ. ಗುಡಿದ ಆ ಕಡೆ ಈ ಕಡೆ ಎಲ್ಲ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ. ಶ್ರೀಕೃಷ್ಣನ ವಿಗ್ರಹ ಎಷ್ಟು ಚೆನ್ನಾಗಿದೆ. ಇದು ಗುಡಿ ಹಿಂಭಾಗ ಈ ಥರ ಒಂದು ಮಾಡ್ಕೊಂಡಿದ್ದಾರೆ. ಇವತ್ತು ಶ್ರೀರಾಮನವಮಿ, ಇಷ್ಟೊಂದು ಸೆಲೆಬ್ರೇಷನ್ ಇದೆ. ಎಲ್ಲ ಪಾಂಕ ಮಜ್ಜಿಗೆ ಎಲ್ಲ ಮಾಡ್ತಾ ಇದ್ದಾರೆ ಭರ್ಜರಿಯಾಗಿ. ಶ್ರೀರಾಮನವಮಿ ಪಾಂಕ, ಇದ್ರ ರುಚಿನೇ ಬೇರೆ, ಇದು ಅಮೃತ. ಇದಿರೋ ಲೊಕೇಶನ್ನು ಒಂದು ಲೇಕು ಇವಾಗ ಬಂದು ಹೋಗಿದೆ. ಅದರ ಸರೌಂಡಿಂಗಲ್ಲಿ ಎಷ್ಟೊಂದು ಅಪಾರ್ಟ್ಮೆಂಟ್ಗಳು, ಲೇಕ್ ಇದೆ ಅಂದ್ಬಿಟ್ಟು ಬರೀ ಕೋಟಿಗಟ್ಟಲೆಗೆ ಅಪಾರ್ಟ್ಮೆಂಟ್ಗಳನ್ನ ಮಾರಿದ್ದಾರೆ. ಆ ಲೇಕಲ್ಲಿ ನೀರೇ ಇಲ್ಲ. ಈ ಲೇಕ್ ಅಂದ್ರೂ ಚೆನ್ನಾಗಿದೆ, ಇನ್ನು ನೀರು ಬಂದು ಕೂತು ಒಳ್ಳೆ ಲೇಕ್ ಆಗೋಂಥ ಇದು ಸ್ಥಿತಿ ಇದೆ ಅದರದ್ದು. ಈ ಜಾಗದಲ್ಲಿ ದೇವಸ್ಥಾನ, ಚಿಕ್ಕ ಗುಡಿ ಅನ್ಬೋದು, ಅದನ್ನು ಕಟ್ಟಿಯಲ್ಲಿ ನೋಡಿ ಕೂತ್ಕೊಳ್ಳೋಕ್ಕೆಲ್ಲ ವಿಶ್ರಾಂತಿ ತೊಗೊಳಕ್ಕೆ ಚೆನ್ನಾಗಿ ಜಾಗ ಇದೆ, ಬೆಂಚ್ಗಳೆಲ್ಲ ಇದೆ. ಇಲ್ಲಿರೋದು ಗುಡಿ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಇನ್ನೂ ಎಲ್ಲ ಕನ್ಸ್ಟ್ರಕ್ಷನ್ಸ್ ಮುಂದುವರಿಯುತ್ತೆ ಅನ್ನೋ ಥರ ಕಾಣಿಸ್ತಾ ಇದೆ. ಎಲ್ಲ ತರಿಸ್ಕೊಂಡಿದ್ದಾರೆ ಸಾಮಗ್ರಿಗಳು, ಮುಂದುವರಿಸಲಿ, ದೊಡ್ಡದಾಗಲಿ. ಚೆನ್ನಾಗಿದೆ ತುಂಬ ದೇವಸ್ಥಾನ. ಪಾಂಕ ಎಲ್ಲ ಸಗಲ ಕಾರ್ಯ ಇರ್ತಾರೆ. ಶ್ರೀರಾಮನ ಪ್ರಸಾದಕ್ಕೆಲ್ಲ ಕಾಯ್ತಾ ಇದ್ದಾರೆ. ಅಮೃತ ಅಂತ ಕೋಸಂಬರಿ, ಮಜ್ಜಿಗೆ, ಆಮೇಲೆ ಕರ್ಬೂಜದ ಜ್ಯೂಸು. ಸೊ ಅಲ್ಲಿಂದ ನಾನು ಒಂದು ಗ್ಲಾಸ್ ಮಜ್ಜಿಗೆ, ಒಂದು ಗ್ಲಾಸ್ ಪಾಂಕ, ಅದೇ ಕರ್ಬೂಜದ್ದು ನಿಂಬೆಹಣ್ಣು ಎಲ್ಲ ಹಾಕಿದ್ದಾರೆ, ಅದೆಲ್ಲ ಕೂಡ್ಕೊಂಡು ಮಜಾ ಮಾಡ್ಕೊಂಡು ಈ ಕಡೆಗೆ ಬಂದೆ. ನೋಡಿ ಆಲ್ರೆಡಿ ಎಷ್ಟೊಂದು ಜನ ತುಂಬಿಕೊಂಡಿದ್ದಾರೆ ಶ್ರೀರಾಮನ ಪ್ರಸಾದ ವಸೂಲಿ ಮಾಡೋಕ್ಕೆ. ಬನ್ನಿ ಇನ್ನೂ ಒಂದಷ್ಟು ಕಡೆ ನೋಡೋಣ. ಜೈ ಶ್ರೀರಾಮ್. ಮತ್ತು ನನ್ನ ಮುಂದಿನ ಪಯಣ ಇಲ್ಲೂ ಒಂದು ರೋಡ್ ಮಧ್ಯದಲ್ಲಿ ಒಂದು ಸರ್ಕಲ್ ಥರ ಜಾಗದಲ್ಲಿ, ನಮ್ಮ ಗೊಟ್ಟಿಗೆರೆ ಏರಿಯಲ್ಲೇ ಇದು ಆಂಜನೇಯ ಸ್ವಾಮಿದು ಗುಡಿ ಇದೆ. ತೋರಿಸ್ತೀನಿ ಬನ್ನಿ ನೋಡೋಣ. ಇಲ್ಲೂ ಭರ್ಜರಿಯಾಗಿ ನಡೀತಾ ಇದೆ ಪೂಜೆ, ಆಚರಣೆ, ಸಂಗೀತ ಜೋರಾಗಿ ಕೇಳಿಸ್ತಾ ಇರ್ಬೋದು ನಿಮಗೆ. ಬನ್ನಿ ನೋಡೋಣ. ತುಂಬ ದೊಡ್ಡ ವಿಗ್ರಹ ಆಂಜನೇಯಂದು. ಜೈ ಹನುಮಾನ್, ಜೈ ಬಜರಂಗಬಲಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಇವಾಗ ರಾಹುಕಾಲ ಕಳೆದು ಮಹಾಮಂಗಳಾರತಿ ಆಗ್ತಾ ಇದೆ, ಪ್ರಸಾದ ಕಾಯ್ತಾ ಇದ್ವಿ. ಎಷ್ಟು ಸಂಭ್ರಮ, ಎಲ್ಲರಿಗೂ ದಾನ ಮಾಡ್ತಾ ಇದ್ದಾರೆ, ಪ್ರಸಾದನ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಆಹಾ, ಏನು ರುಚಿಯಾಗಿದೆ ಮಜ್ಜಿಗೆ. ನಾನು ಕರ್ಬೂಜದ ಪಾನಕ ಕೊಡೋಯ್ತು, ಇವಾಗ ಮಜ್ಜಿಗೆ ಕುಡಿತಾ ಇದ್ದೀನಿ. ಅಮೃತಕ್ಕಿಂತನೂ ಚೆನ್ನಾಗಿದೆ. ಅಮೃತನೇ ಇಷ್ಟು ಚೆನ್ನಾಗಿರಲ್ಲ, ನಿಜವಾಗ್ಲೂ ಹೇಳ್ತಾನೆ. ಶ್ರೀರಾಮನ ಪ್ರಸಾದ ಅಮೃತಕ್ಕಿಂತನೂ ಚೆನ್ನ. ಇದು ಮಹಾ ಅದ್ಭುತವಾದ ತುಪ್ಪದ ಬಾಳೆಹಣ್ಣು ಕೋಸಂಬರಿ. ಆಹಾ, ಇದಕ್ಕೆ ಮಾತಾ ಇಲ್ಲ ಹೇಳೋಕ್ಕೆ, ಎಷ್ಟು ಆನಂದವಾಗಿದೆ ಅಂತ ತಿನ್ನೋಕ್ಕೆ ಇದನ್ನು. ಶ್ರೀರಾಮನ ಪ್ರಸಾದ ಅತಿ ಆನಂದ. ಜೈ ಶ್ರೀರಾಮ್. ಫೈನಲಿ ಎಲ್ಲ ಕಡೆ ಎಂಜಾಯ್ ಮಾಡಿಕೊಂಡು, ಆಚರಣೆ ಮಾಡಿಕೊಂಡು, ಎಲ್ಲ ಕಡೆ ಪ್ರಸಾದ ತಿಂದ್ಕೊಂಡು, ಶ್ರೀರಾಮನ ನಾಮ ಹೇಳ್ಕೊಂಡು ಮನೆಗೆ ವಾಪಸ್ ಬಂದಿದ್ದೀನಿ. ತುಂಬ ಆನಂದ ಆಯಿತು. ನೀವು ನೋಡಿ ಆನಂದ ಪಟ್ಟಿದ್ದೀರ ಅಂತ ಅನ್ಕೋತೀನಿ. ನೀವು ಎಲ್ಲ ಪಾನಕ ಕೊಡ್ದಿರ ಅಂತ ಅನ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ಜೈ ಶ್ರೀರಾಮ್.